ಎಲ್ಲರಿಗೂ ನಮಸ್ಕಾರ. ಗೀತಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಸೋರೆಕಾಯಿಂದ ವಡೆ ಮಾಡ್ತಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೋರೆಕಾಯಿ ತಗೊಂಡನಿ. ಸೋರೆಕಾಯಿನ ಸಿಪ್ಪೆ ತಕ್ಕಂತೀನಿ. ಮೇಲಿಂದೆಲ್ಲ ಸಿಪ್ಪೆನ ನೀಟಾಗಿ ತಕ್ಕಂತೀನಿ. ಎಲ್ಲ ಸಿಪ್ಪೆ ತಕ್ಕೊಂಡಿದ್ದೀನಿ. ಎಡ್ಜಸ್ ಕಟ್ ಮಾಡ್ಕೊಂತೀನಿ. ಎಳೆದೈತಿ, ಇದೇನು ತೆಗಿಯೋದು ಬೇಡ, ಬೀಜ ಇದ್ರೆ ಮಾತ್ರ ತೆಗಿಬೇಕು. ಸೋರೆಕಾಯ ತುರ್ಕಂತೀನಿ. ಈ ರೀತಿ ತುರ್ಕಂತೀನಿ. ತುರ್ದಿರೋಂಥ ಸೋರೆಕಾಯಿ ಹಾಕ್ಯಂತದೀನಿ. ಒಂದು ಬಟ್ಲು ಅಕ್ಕಿ ಹಿಟ್ಟು ಹಾಕ್ತದೀನಿ. 1/4 ಬಟ್ಲದಷ್ಟು ಉರಿಗಡ್ಲೆ ಪೌಡ್ರು, 1 ಸ್ಪೂನ್ ಕರಿ ಎಳ್ಳು ಹಾಕ್ತದೀನಿ. ಬೇಕಿದ್ದರೆ ಬಿಳಿ ಎಳ್ಳು ಹಾಕ್ಬೋದು ನೀವು. ನನ್ನ ಹತ್ರ ಕರಿ ಎಳ್ಳು ಇತ್ತು, ಅದನ್ನೇ ಹಾಕ್ತದೀನಿ. ಜಜ್ಜಿ ತಗೊಂಡಿರೋಂಥ ಹಸಿಮೆಣ್ಸಿಕಾಯಿ ಹಾಕ್ತದೀನಿ 1 ಸ್ಪೂನು. ಜೀರಿಗೆ ಒಂದು ಅರ್ಧ ಸ್ಪೂನು. 1/4 ಸ್ಪೂನು ಅಜ್ವಾನ ಹಾಕ್ತದೀನಿ. ಶೇಂಗಾ ಬೀಜನ ಹುರಿದು ತರಿಯಾಗಿ ರುಬ್ಬಿದ್ದೀನಿ. ಇದನ್ನ 2 ಸ್ಪೂನ್ ತಗೊಂಡಿದ್ದೀನಿ. ಕರಿಬೇವನ್ನ ಕಟ್ ಮಾಡಿ ತಗೊಂಡಿದ್ದೀನಿ. 1 ಸ್ಪೂನು ಚಿಲ್ಲಿ ಫ್ಲೇಕ್ಸ್ ಹಾಕ್ತದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. 1 ಸ್ಪೂನು ಎಣ್ಣೆ ಕಾಸಿ ಹಾಕ್ಯಂತದೀನಿ. ಇವಾಗ ಇದನ್ನ ಕಾಲ್ಸ್ಕೊಂತೀನಿ. ನೀರು ಹಾಕೋದೇನು ಬೇಡ, ಹಂಗೆ ಕಲಸೋಣ. ಇದ್ರಾಗ ತೇವಾಂಶ ಇರ್ತತಿ ಸೋರೆಕಾಯಲ್ಲಿ. ಇವಾಗ ನೀರು ನೋಡ್ಕೊಂಡು ಹಾಕ್ಕೋಬೇಕು. ಸ್ವಲ್ಪನೇ ಹಾಕ್ಕೋಬೇಕು. ಚಪಾತಿ ಹಿಟ್ಟಿನ ಹದದಲ್ಲಿ ಕಲಸ್ಕೊಂಡಿದ್ದೀನಿ. ಇವಾಗ ಒಂದು 2 ನಿಮಿಷ ಇದು ನೆನೆಲಿ. ಅಷ್ಟರೊಳಗೆ ಎಣ್ಣೆ ಕಾಸ್ಕೊಂತೀನಿ. ಕವರ್ ಕಟ್ ಮಾಡಿ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂತೀನಿ. 2ಕ್ಕೆ ಹಚ್ಕೊಂತೀನಿ. ಚಿಕ್ಕದಾದ ಉಂಡೆ ಮಾಡ್ಕೊಂಡಿದ್ದೆ ನೋಡಿ. ಕವರ್ ಮೇಲಿಟ್ಟು ಪ್ರೆಸ್ ಮಾಡ್ಕೊಂತೀನಿ. ಪ್ಲೇಟ್ ಇಟ್ಟು ನೋಡಿ ಎಷ್ಟು ತೆಳ್ಳಗಿರಲಿ. ಎಣ್ಣೆ ಕಾದಿದೆ, ಹಾಕ್ತೀನಿ. ಮೀಡಿಯಂ ಫ್ಲೇಮ್ ಇರಲಿ. ಒಂದು ಸೈಡ್ ಕೆಂಪಗಾಗಿದೆ, ತಿರುವಿ ಹಾಕ್ತೀನಿ. ಇವಾಗ ಚೆನ್ನಾಗಿ ಫ್ರೈ ಆಗಿದವು, ತೆಗಿತೀನಿ. ವಡೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮುರಿದ್ರೆ ಹಂಗೆ ಟಳ್ಳಾಗಿದ್ದವು, ಭಾಳ ಚೆನ್ನಾಗಿ ಬಂದಿದ್ದವು. ನೀವು ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.